ತಿಂಗಳ ಮಟನು ಇಲ್ಲಿ ಆಯಾ ಇದ್ದಿದ್ದಿಲ್ಲ. ನಾವ ಕರ್ಕೊಂಡ್ಬರೋದು ನಾವ ಕಳ್ಸೋದು ಮಾಡ್ತಿದ್ವಿ. 2 ಅಕ್ಷರ ಕಲ್ಸ್ಬೇಕು. 1-2 ಅಥವಾ ಒಮ್ಮಕ್ಳು 10 ಹೋಗ್ಬಿಡ್ತಾವ. 1 ತಾಸರ 2 ತಾಸರ ಅಂಗನವಾಡಿ ಕುತ್ಕೊಂಡು 2 ಅಕ್ಷರ ಸಾಲಿ ಕಲ್ಸ್ಬೇಕು. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದ 5ನೇ ವಾರ್ಡಿನ 8ನೇ ಅಂಗನವಾಡಿ ಕೇಂದ್ರದ ಸುತ್ತ ಅನುಮಾನಗಳ ಹುತ್ತವೇ ಇದೆ. ಕಳೆದ 5 ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯ ನಡುವೆ ವೈಮನಸ್ಸು ಏರ್ಪಟ್ಟ ಕಾರಣ 8ನೇ ಕೇಂದ್ರದಿಂದ ಸಹಾಯಕಿಯನ್ನು 17ನೇ ಕೇಂದ್ರಕ್ಕೆ ಸಹಾಯಕಿಯಾಗಿ ಯಾವುದೇ ಲಿಖಿತ ಆದೇಶ ಪತ್ರ ನೀಡದೆ ಸ್ಥಾನಪಲ್ಲಟ ಮಾಡಿದ್ದು ಇಂದು ತಲೆನೋವಾಗಿ ಪರಿಣಮಿಸಿದೆ. ಈ ಹಿಂದಿನ ಸಿಡಿಪಿಒ ಅಧಿಕಾರಿ ತಾತ್ಕಾಲಿಕವಾಗಿ 17ನೇ ಹಾಗೂ 8ನೇ ಅಂಗನವಾಡಿ ಸಹಾಯಕಿಯರನ್ನು ಮೌಖಿಕವಾಗಿ ಅದಲು ಬದಲು ಮಾಡಿದ್ದು ಈ ಸಮಸ್ಯೆಗೆ ಕಾರಣವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಅಂಗನವಾಡಿ ಸಹಾಯಕಿ ಇತ್ತ ಕಡೆ ಇಣುಕಿ ನೋಡದೆ ಅಲ್ಲಿಯೇ ಠಿಕಾಣಿ ಹೂಡಿದ್ದು ಕೆಲ ತಿಂಗಳ ಹಿಂದೆ 8ನೇ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ ತಾತ್ಕಾಲಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದ ಚೆನ್ನಮ್ಮ ಬೇರೆಡೆ ವರ್ಗಾವಣೆಗೊಂಡಿದ್ದರಿಂದ ಈ ಸಮಸ್ಯೆ ಬೆಳಕಿಗೆ ಬಂದಿದೆ. ಇತ್ತ 8ನೇ ಕೇಂದ್ರಕ್ಕೆ ಸಹಾಯಕಿ ಇಲ್ಲದಂತಾಗಿ ಅಂಗನವಾಡಿ ಕೇಂದ್ರದ ಮಕ್ಕಳ ಪಾಲನೆ ಪೋಷಣೆ ಹಾಗೂ ಕಲಿಕೆಗೆ ಅಡ್ಡಿಯಾಗಿತ್ತು. ಇದರಿಂದಾಗಿ ಪಾಲಕರು ಹಾಗೂ ವಾರ್ಡಿನ ಸದಸ್ಯರಾದ ಮಲ್ಲಿಕಾರ್ಜುನ್ ಕಿರೇಸೂರು ತಮ್ಮ ಮಕ್ಕಳನ್ನ ತಾವೇ ಸ್ವತಃ ಕೇಂದ್ರಕ್ಕೆ ಬಿಡುವುದು ಹಾಗೂ ಕರೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದನ್ನು ತಪ್ಪಿಸಲು 2 ತಿಂಗಳ ಹಿಂದೆಯೇ ಪಾಲಕರೇ ತಮ್ಮ ಸ್ವಂತ ಹಣದಿಂದ ಬೇರೊಬ್ಬ ಸಹಾಯಕಿಯನ್ನ ತಾತ್ಕಾಲಿಕವಾಗಿ ನೇಮಿಸಿದ್ದಾರೆ. ನಂಬರ್ ಸಾಲಿರಿ ಅಂಗನವಾಡಿ ಇಲ್ಲಿ 2 ತಿಂಗಳ ಮಟನು ಇಲ್ಲಿ ಆಯಾ ಇದ್ದಿದ್ದಿಲ್ಲ. ನಾವ ಕರ್ಕೊಂಡ್ಬರೋದು ನಾವ ಕಳ್ಸೋದು ಮಾಡ್ತಿದ್ವಿ. ಹಿಂಗಾಗಿ ಇವತ್ತಿನ ಸಭೆ ಚರ್ಚೆ ಆಗೈತಿ. ಈಗ ಪರಿಹಾರ ಎಲ್ಲ ನಾವು ಕುತ್ಕೊಂಡು ಎಲ್ಲಾರ್ಗೆ ಅವ್ರಿಗೆ ಟೀಚರ್ಗೆ ಆತು ಆಯಾಗತ್ತು ಹೊಂದಾಣಿಕೆ ಮಾಡಿದೀವಿ. ಅವ್ರು ಹೂ ಅಂದಾರ. ಅದ್ರ ಕೂಟಾಗಿ ಮಕ್ಕಳನ್ನು ಚೆನ್ನಾಗಿ ಟೀಚರ್ಗೂ ನಾವು ಕೇಳ್ಕೋದಂದ್ರೆ 2 ಅಕ್ಷರ ಕಲ್ಸ್ಬೇಕು. ಸಣ್ಣವು ಬರ್ತಾವ ದೊಡ್ಡವು ಬರ್ತಾವ. ದೊಡ್ಡ ತಿಳ್ಕೊಂತಾವ್ರಿ, ಸಣ್ಣ ತಿಳ್ಕೊಂಗಿಲ್ಲ. ದೊಡ್ಡರು ಕೂಟ ಸಣ್ಣ ತಿಳ್ಕೊಂತ ಹೋಗ್ತಾವ. ಈಗ ನಾವು ಮನಿ ಕರ್ಕೊಂಡ್ ಹೋಗಿಂದ ಏನ್ ಕಲ್ಸ್ಯಾರ ಅಂದ್ರೆ 1-2 ಅಥವಾ ಒಮ್ಮಕ್ಳು 10 ಹೋಗ್ಬಿಡ್ತಾವ. ಅಕ್ಷರನ ಬರಂಗಿಲ್ಲ ಅವ್ರಿಗೆ. ನಿಮಗ್ ಮೀಟಿಂಗ್ ಇರ್ತೈತೆ ನೀವ್ ಹೋಗ್ರಿ, ಆಫೀಸಿನ ಡ್ಯೂಟಿ ಇರ್ತೈತೆ ಹೋಗ್ರಿ. ಆದ್ರೂ 1 ತಾಸರ 2 ತಾಸರ ಅಂಗನವಾಡಿ ಕುತ್ಕೊಂಡು 2 ಅಕ್ಷರ ಸಾಲಿ ಕಲ್ಸ್ಬೇಕು. ಈಗ ಅವ್ರಿಗಂತೂ ಅಕ್ಷರ ಬರಂಗಿಲ್ಲ. ಈಗ ಅವ್ರ ಆಯಾದಂಗ ನೀವ್ ಆಗಂಗಿಲ್ಲ, ನೀವ್ ಆಯಾದಂಗ ಅವ್ರ ಆಗಂಗಿಲ್ಲ. ನೀವು ಟೀಚರ್ ಹೊಂದಾಣಿಕೆ ಆಗ್ಯಾರಿ ನೋಡ್ತೇವೆ ನಾವು 1 ತಿಂಗಳ ಮಟ. ಚಂದಾಗಿ ಹೊಂದಾಡ್ಕೊಂಡು ಹೋಗಿ ಮಕ್ಳಿಗೆ ಚಂದಾಗಿ 2 ಅಕ್ಷರ ಸಾಲಿ ಕಲ್ಸಿದ್ರು ಚಲೋ ಆತ. ಇಲ್ಲ ಅಂದ್ರ ಇಲ್ಲದಾರಲ್ರಿ ಎಲ್ಲ ನಮ್ ಸಿಬ್ಬಂದಿ ಅದ. ಇವತ್ತೇನ್ ತಗೊಂಡೇವಿ ಅದನ್ನ ನಾವು ಮುಂದೆ ತಗೊಂತೀವ್ರಿ. ಮಕ್ಕಳಿಗೆ ಏನಾರ ಆದ್ರೂ ಮತ್ ನಾವ್ ಕೇಳೋರ. ಯಾಕಂದ್ರೆ ರೆಗ್ಯುಲರ್ ನಾವ್ ಕರ್ಕೊಂಡ್ಬರೋದು ಕಳ್ಸೋದು ನಮ್ಗ ಆಗಂಗಿಲ್ರಿ. ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು. ನೋಡ್ರಿ, ನಮ್ಮ ಈ ಕುಂದಗೋಳ ಪಟ್ಟಣದ ಅಂಗನವಾಡಿ ಸಂಖ್ಯೆ 8ರಲ್ಲಿ ಆಯಾ ಕೆಲಸ ಮಾಡುವಂತ ಸಹೋದರಿ ಮತ್ತು ಇಲ್ಲಿ ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಕ್ಕಂಥ ಸಹೋದರಿ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದು ಸುಮಾರು ತಿಂಗಳುಗಳಿಂದ ಸಮಸ್ಯೆ ಆಗಿ ಇಲ್ಲಿ ಆಯಾ ಮಾಡ್ತಕ್ಕಂಥ ಕೆಲಸ ಬಿಟ್ಟಿದ್ರು. ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ವಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದ್ರನ್ನು ಕರೆದು ಈ ಪಾಲಕರ ಸಭೆಯಲ್ಲಿ ನಮ್ಮ ಏನು ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಏನು ಸಹೋದರಿ ಆದ ಶಂಸಾದ್ ಬೇಗಂ ಅಂತ ಹೇಳಿದ್ದಾರೆ. ಅವ್ರು ಕರೆದು ಇದನ್ನ ಪದೇ ಪದೇ ಆಗೋದು ಅಂತೇಳಿ ಇನ್ನೊಮ್ಮೆ ಈ ತರ ಯಾವುದೇ ರೀತಿ ಆತಂದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ಲಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ಬಹಳ ಉಗ್ರ ಹೋರಾಟ ಮಾಡಿ ನಾವು ಇದನ್ನ ಕಿಲ್ಲಿ ಹಾಕುವಂತ ಕೆಲಸ ಮಾಡ್ತೀವಿ ನಿಮ್ಮ ಇಲಾಖೆನ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ವಿ. ಕುಂದಗೋಳ 8ನೇ ಅಂಗನವಾಡಿ ಕೇಂದ್ರದ ಸಹಾಯಕಿ ಮತ್ತು ಕಾರ್ಯಕರ್ತೆಯ ನಡುವೆ ಈ ಹಿಂದೆ ಭಿನ್ನಾಭಿಪ್ರಾಯ ಆದ ಕಾರಣ ಅವರಿಗೆ ಈ ಸಹಾಯಕಿಗೆ 17ನೇ ಕೇಂದ್ರದ ಸಹಾಯಕಿಯನ್ನಾಗಿ ಕೆಲಸ ಮಾಡ್ರಿ ಅಂತ ಮೌಖಿಕ ಆದೇಶ ನೀಡಲಾಗಿತ್ತು. ಈಗ ಕುಂದಗೋಳ 17ನೇ ಕೇಂದ್ರದ ಸಹಾಯಕಿ ತನ್ನ ಕಾರಣಾಂತರದಿಂದ ವರ್ಗಾವಣೆಗೊಂಡ ನಿಮಿತ್ತ ಅಲ್ಲಿ ಒಂದು ವೇಕೆಂಟ್ ಆಗಿದೆ. ಇಲ್ಲಿ ಒಂದು ಅಂಗನವಾಡಿ ಕೇಂದ್ರದಂದ್ರ ವರ್ಗಾವಣೆಗೊಂಡ ಒಂದು ಸಹಾಯಕಿ ಅಂದ್ರೆ 8ನೇ ಕೇಂದ್ರದಿಂದ ಹೋದ್ಲು. ಅಂದ್ರೆ 8ನೇ ಕೇಂದ್ರದ ಈಗ ಅಂದ್ರೆ ಇಲ್ಲಿ ಕೆಲ್ಸಕ್ಕೆ ಇಲ್ದ ಒಂದು
ಸ್ಥಿತಿಯೊಳಗ ಈ ಪಾಲಕರು ಪ್ರಾಬ್ಲಮ್ ಮಾಡ್ತಾ ಇದ್ರು. ಅಲ್ಲಿ ನಾವ್ ಇಲ್ಲಿ ಸರಿಪಡಿಸಿ ಅಂದ್ರೆ 17ನೇ ಕೇಂದ್ರದ ಆಯಾ, ಈಗೇನ್ 8ನೇ ಕೇಂದ್ರದ ಆಯಾನೇ ಇದ್ಲಲ್ಲ, ಅಲ್ಲಿ ಅವ್ರಿಗೆ ಕರೆಸಿಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಗೆ ಹೊಂದಾಣಿಕೆ ಯಂತ್ರ ಹೋಗ್ರಿ ಅಂತ ಸಮಸ್ಯೆಯನ್ನ ಇನ್ನೊಂದ್ ಪಾಲಕರ ಮುಂದೆ ಅವ್ರಿಗೆ ಸರಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕಾರಣಕ್ಕ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಇವತ್ತಿನ ದಿನ ಸಭೆ ಮಾಡಲಾಯಿತು. ಅದೇನೇ ಇರ್ಲಿ, ಗಂಡ ಹೆಂಡತಿ ನಡುವೆ ಕೂಸು ಬಡವ ಆಯ್ತು ಎಂಬ ಗಾದೆಯಂತೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಕಲಿಕೆಗೆ ಬರುವ ಮಕ್ಕಳ ಮೇಲೆ